ಹಾಯ್ ಹಲೋ ನಮಸ್ಕಾರ ಗೆಳೆಯರೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೂ ಸ್ಪರ್ಧಾ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ನಿನ್ನೆ ಸೆಷನ್ನಲ್ಲಿ ನಾವು ಪರ್ಸೆಂಟೇಜ್ ಚಾಪ್ಟರ್ ಬಗ್ಗೆ ತಿಳ್ಕೊಂಡ್ವಿ. ಪರ್ಸೆಂಟೇಜ್ ಚಾಪ್ಟ್ರಲ್ಲಿ ಯಾವ ಟಾಪಿಕ್ಸ್ ಬರ್ತವೆ ಅಂತಲೂ ನಾನು ನಿನ್ನೆ ಹೇಳಿದ್ದೆ. ಪರ್ಸೆಂಟೇಜಲ್ಲಿ ಫ್ರಾಕ್ಷನ್ ಇಂಟು ಪರ್ಸೆಂಟೇಜ್, ಪರ್ಸೆಂಟೇಜ್ ಇಂಟು ಫ್ರಾಕ್ಷನ್ ಎರಡು ಟಾಪಿಕ್ನೂ ಕಲ್ತಿದ್ವಿ. ಅದೇ ರೀತಿ ಫ್ರಾಕ್ಷನ್ ಇಂಟು ಪರ್ಸೆಂಟೇಜಲ್ಲಿ ನಾನೊಂದು ಟಾಪಿಕ್ನ ನಿನ್ನೆ ಹೇಳೋದು ಮರ್ತಿದ್ದೆ. ಸೊ ಆ ಟಾಪಿಕ್ನ ನಾನು ಇವತ್ತು ಕಂಟಿನ್ಯೂ ಮಾಡಿ ಅದನ್ನು ಕಂಪ್ಲೀಟ್ ನಾವು ಫ್ರಾಕ್ಷನ್ ಇಂಟು ಪರ್ಸೆಂಟೇಜ್ ಇದರಲ್ಲಿ ಒಂದು ಟಾಪಿಕ್ನ ಹೇಳೋದನ್ನ ಮಾಡ್ತಿದ್ವಿ. ಸೊ ಅದು ಯಾವುದಪ್ಪ ಅಂತಂದರೆ 1/7. ಈ 1/7ನ ನಾವು ಯಾವ ರೀತಿ ಬರ್ಕೋಬೋದು? 1/7ನ ನಾನು ಒಂದ್ಸರಿ ಹೇಳಿದ್ದೆ ನೋಡಿ, 1/7 ಇಂಟು 1/7 ಪರ್ಸೆಂಟೇಜ್ ಅಂತ ಇರುತ್ತೆ. ಈ 1/7ನ ನಾವು ಯಾವ ರೀತಿ ಬರ್ಕೋಬೋದು? 1/7 ಇಂಟು 100 ಅಂತ ಬರ್ಕೋಬೋದಾ? ಅದೇ ರೀತಿ ಇವಾಗ ನೋಡಿ, ಈ 1/7ನ ನಾವು ಯಾವ ರೀತಿ ಬರ್ಕೋಬೋದು? 100 /7 ಈ ಥರ ಬರ್ಕೋಬೋದಾ? ಅದೇ ರೀತಿ ಇವಾಗ ನಾವು ಒಂದು ಕ್ಯಾಲ್ಕುಲೇಷನ್ ಮಾಡೋಣ. 700 ಆಯಿತಾ. ಇದನ್ನು ಯಾವ ರೀತಿ ಭಾಗ ಮಾಡಬೇಕು ನೋಡಿರಿ. 7 10 70 ಆಯಿತಾ. ಇಲ್ಲಿ 30 ಉಳಿತು. ಎಷ್ಟಲ್ಲಿ ಹೋಗುತ್ತೆ? 7 ನಕ್ಕಲ್ಲೇ 7 ನಕ್ಕಲ್ಲಿ 28 ಅಂದರೆ 14. 28 ಅಂದರೆ ಎಷ್ಟಾಯಿತು? 98. ನಮಗೆ ಎಷ್ಟು ಉಳಿತು? ಕೆಳಗಡೆ 2 ಉಳಿಯುತ್ತೆ ಅಲ್ವಾ. ಇದರಲ್ಲಿ ನೋಡಿ, ಇವಾಗ ಈ 14 ಇದೆ, ಈ 14 ಸಂಖ್ಯೆ ಫಸ್ಟು. ಈ 14ನಲ್ಲಿ ಬರ್ಕೋಬೇಕು. ಬಂದಿರತಕ್ಕಂಥ ಶೇಷವನ್ನು ಮೇಲ್ಗಡೆ ಬರೆದು ಇಲ್ಲಿ ಬಂದಿರತಕ್ಕಂಥ ನಂಬರನ್ನು ಕೆಳಗಡೆ ಬರೀಬೇಕಾಗುತ್ತೆ. ಸರ್ ನೀವು ಇವಾಗ 1/7 ಕೊಟ್ಟಾಗೇನೋ ಮಾಡಿಬಿಟ್ರಿ ಸರ್, ಅದೇ 2/7 ಕೊಟ್ಟರು ಸರ್. 2/7 ಯಾವ ರೀತಿ ಮಾಡಬೇಕು? 2/7 ಪರ್ಸೆಂಟೇಜ್ನ ಈ ಥರ ಬರ್ಕೊಂಡು 2/7 ಇಂಟು 100 ಈ ಥರ ಬರ್ಕೊಂಡ್ವಾ? ಅದೇ ರೀತಿ ಇವಾಗ ನೋಡಿ, ಈ 2/7ನ 2 102 200 200/7 ಇದು ಯಾವ ಥರ ಹೋಗುತ್ತೆ? ಯಾವ ಮಗ್ಗೆಯಲ್ಲಿ ಹೋಗುತ್ತೆ ನೋಡಿ? 7ನ ಈ ಥರ ಬರ್ಕೊಂಡು 200ನ ಬರ್ಕೊಳ್ಳಿ ಆಯಿತಾ. 7 10 70 7 10 70 ಎಷ್ಟಾಯಿತು? 145. 140ಗೆ 20 ಟೈಮ್ಸ್ ಆಯಿತು. 140ಗೆ 27 ಇನ್ನು 60 ಉಳೀತು. ಎಷ್ಟರಲ್ಲಿ ಹೋಗುತ್ತೆ? 60 8ರಲ್ಲಿ ಹೋಗುತ್ತೆ. 8ರಲ್ಲಿ ಎಷ್ಟು ಹೋಗುತ್ತೆ ಅಂದರೆ 56. 7 8 56 ಅಂದರೆ 196 ಎಷ್ಟು ಮಗ್ಗೆಯಲ್ಲಿ ಹೋಗುತ್ತೆ? 28 ಟೈಮಲ್ಲಿ ಹೋಗುತ್ತೆ. ಉಳಿದೆಷ್ಟು ನಮಗೆ ಶೇಷ? 4. ಇವಾಗ ನೋಡಿ, ಈ 28 ಇದೆಯಲ್ಲ, ಈ 28ನ ಇಲ್ಲಿ ಬರ್ಕೊಂಡು ಬಂದಿರತಕ್ಕಂಥ ಶೇಷವನ್ನು ಇಲ್ಲಿ ಬರ್ಕೊಂಡು ನಾವು ಯಾವುದರಿಂದ ಭಾಗ ಮಾಡಿರ್ತೀವಲ್ಲ ಈ ಸಂಖ್ಯೆಯನ್ನು ಇಲ್ಲಿ ಬರ್ಕೊಂಡ್ರೆ ಏನಾಗುತ್ತಪ್ಪ ಅಂತಂದರೆ 28 4/7 ಆಗುತ್ತೆ. 28 4/7 ಆಗುತ್ತೆ ನೋಡಿ. 1/7 ಕೊಟ್ಟಾಗ ನಮಗೆ ಎಷ್ಟು ಬಂತು? 14. 2/7 ಬಂತು. ಅದೇ ರೀತಿ 2/7 ಕೊಟ್ಟಾಗ ನಮಗೆ ಎಷ್ಟು ಬಂತು? 28 4/7 ಬಂತು. ಅದೇ ರೀತಿ 3/7 ಕೊಟ್ಟಾಗ ಎಷ್ಟು ಬರುತ್ತೆ ಸರ್ ನಮಗೆ? 3/7 ಕೊಟ್ಟಾಗ ನೋಡಿ, ಇಲ್ಲೊಂದು ಟ್ರಿಕ್ ಇದೆ. ಇವಾಗ 1 ಟೈಮ್ಗೆ 14 ಬಂತು. ಸೆಕೆಂಡ್ ಟೈಮ್ಗೆ ಅಂದರೆ 1/7ಗೆ ಎಷ್ಟು ಬಂತು? 14 2/7. ಅದೇ ರೀತಿ 2/7ಕ್ಕೆ 28 4/7 ಬಂತು. 3ಕ್ಕೆ ಎಷ್ಟು ಬರುತ್ತೆ? 3ಕ್ಕೆ ಎಷ್ಟು ಬರುತ್ತೆ? 42 6/7 ಬರುತ್ತೆ ನೋಡಿ. 14 × 3ನ ಮಾಡಿ, 14 × 3 ಇಲ್ಲಿ ನೋಡಿ, 14 4 4 3 12 1 4 3 1 3 + 1 ಎಷ್ಟಾಯಿತು? 42 ಆಯಿತು. ಇಲ್ಲಿ 42 ಇದೆಯಾ? 42 ಬಂದಿದೆ. ಇಲ್ಲಿ ಫಸ್ಟ್ 1/7 ಕೊಟ್ಟಾಗ 2/7 ಬಂತು. ಅದೇ ರೀತಿ 2/7 ಕೊಟ್ಟಾಗ 4/7 ಬಂತು. 3/7 ಕೊಟ್ಟಾಗ ಎಷ್ಟು? 6/7 ಬಂತು. ಅಷ್ಟೇ, ಎರಡೆರಡು ಸಂಖ್ಯೆನ ನಾವು ಜಾಸ್ತಿ ಮಾಡ್ತಾ ಹೋಗ್ಬೇಕಾಗುತ್ತೆ. 4/7 ನಾವು ಯಾವ ರೀತಿ ಬರ್ಕೋಬೋದು? 4/7 ಯಾವ ರೀತಿ ಬರ್ಕೋಬೋದು ಹೇಳಿ ನೋಡಿ. ಇಲ್ಲಿ 4/7 1/7 ಕೊಟ್ಟಾಗ 1/7 ಕೊಟ್ಟಾಗ ಎಷ್ಟು ಬರ್ಕೊಂಡ್ವಿ? 14 2/7 ಬರ್ಕೊಂಡ್ವಿ. ಅದೇ 2/7 ಕೊಟ್ಟಾಗ ಎಷ್ಟು ಬರ್ಕೊಂಡ್ವಿ? 28 4/7 ಬರ್ಕೊಂಡ್ವಿ. 3/7 ಕೊಟ್ಟಾಗ ನಾವು ಎಷ್ಟು ಬರ್ಕೊಂಡ್ವಿ? 42 6/7 ಬರ್ಕೊಂಡ್ವಿ. ಅದೇ ರೀತಿ 4/7 ಕೊಟ್ಟಾಗ 56 8/7ನ ಬರ್ಕೊಳ್ತೀವಿ ಆಯಿತಾ. ಅದೇ ರೀತಿ ನೋಡಿ, ಇವಾಗ ಈ 4/7 ಪರ್ಸೆಂಟೇಜ್ನ ಯಾವ ರೀತಿ ಬರ್ಕೋಬೋದು ಅಂತಂದರೆ 56 8/7 ಅಂತ ಬರ್ಕೊಳ್ತೀವಿ. 8/7 ಅಂತ ಬರ್ಕೊಂಡ್ವಿ. ಇಲ್ಲಿ ನೋಡಿ, ಇಲ್ಲಿ ಒಂದು ಲೆಕ್ಕ ಬರುತ್ತೆ. ಇಲ್ಲಿ ನೋಡಿ,
ಕೆಳಗಡೆ ಸಂಖ್ಯೆಗಿಂತ ಮೇಲ್ಗಡೆ ಸಂಖ್ಯೆ ಒಂದು ಜಾಸ್ತಿ ಇದೆ. ಇದು ಯಾವುದ್ರಲ್ಲಿ ಬರುತ್ತೆ? ಮೋರ್ ದೆನ್ ಒನ್ ಅನ್ನೋ ಒಂದು ಟಾಪಿಕಲ್ಲಿ ಬರುತ್ತೆ. ಮೋರ್ ದೆನ್ ಒನ್ ಒಂದು ಟಾಪಿಕಲ್ಲಿ. ಇವಾಗ ನೋಡಿ, ಈ 56 ಹಿಂಗೆ ಬರ್ಕೊಂಡು ಪ್ಲಸ್ ಹಾಕಿ, ಇಲ್ಲಿ ನೋಡಿ ಇದನ್ನು ನಾವು ಈ ರೀತಿ ಸ್ಪ್ಲಿಟ್ ಮಾಡ್ಬೋದಾ? ಈ ರೀತಿ ಸ್ಪ್ಲಿಟ್ ಮಾಡ್ಬೋದಾ? ಇಲ್ಲಿ ನೋಡಿ 8/7 8/7 ಕೊಟ್ಟಿದ್ದಾರೆ. 8/7 ನಾವು ಯಾವ ರೀತಿ ಸ್ಪ್ಲಿಟ್ ಮಾಡ್ಕೋಬೋದು? 1 + 1/7 ಅಂತ ಬರ್ಕೋಬೋದು. ಇಲ್ಲಿ ನೋಡಿ, ಇದಕ್ಕೆ 1/7 ಎಷ್ಟಾಗುತ್ತೆ? 7 + 1 / 7. ಇವಾಗ ಎಷ್ಟಾಯಿತು? 8/7. ಇಲ್ಲಿ ಬಂದಿದೆ 8/7. 8/7 ಇದೆಯಾ? ಸೇಮ್ ಅದೇ ರೀತಿ. ಇವಾಗ ನೋಡಿ, ಈ 56 ಇದೆ. 56 + 1 + 1/7 ಇದೆ. ಇಲ್ಲಿ ನೋಡಿ 56ಕ್ಕೆ 1ಅನ್ನು ಆ್ಯಡ್ ಮಾಡಿ. ಎಷ್ಟಾಗುತ್ತೆ? 57 ಪ್ಲಸ್ 1/7 ಬರುತ್ತೆ. ಈ ಪ್ಲಸ್ನ ತೆಗೆದುಬಿಡಿ, ಯಾಕಂದರೆ ಈ ಚಿಹ್ನೆ ನಮಗೆ ಬೇಕಾಗಿರಲ್ಲ. 57 1/7. 4/7ರ ಪರ್ಸೆಂಟೇಜ್ ಎಷ್ಟಿರುತ್ತಪ್ಪ ಅಂತಂದರೆ 57 1/7% ಆಗಿರುತ್ತೆ. ಅರ್ಥ ಆಯ್ತಾ? ಪರ್ಸೆಂಟೇಜ್ ಚಾಪ್ಟ್ರಲ್ಲಿ ಫಸ್ಟ್ನೇ ಕಾನ್ಸೆಪ್ಟ್ನ ಇವಾಗ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಫಸ್ಟ್ನೇ ಕಾನ್ಸೆಪ್ಟ್ ಬಂದ್ಬಿಟ್ಟು ಕ್ವಶನ್ಸ್ ಬೇಸ್ಡ್ ಆನ್ ಪರ್ಸೆಂಟೇಜ್ ಇನ್ಕ್ರೀಸ್ಡ್ ಆ್ಯಂಡ್ ಡಿಕ್ರೀಸ್ಡ್ ಇನ್ ನಂಬರ್ಸ್. ಅಂದರೆ ಶೇಕಡಾವಾರು ಆಧಾರಿತ ಪ್ರಶ್ನೆಗಳು ಸಂಖ್ಯೆಗಳಲ್ಲಿ ಹೆಚ್ಚಳ ಮತ್ತು ಕಡಿಮೆಯಾಗುವುದು. ಸೊ ಇವಾಗ ಮೊದಲನೇ ಕ್ವಶನ್ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಲೀಸ್ಟ್? ಈ ಕೆಳಗಿನಲ್ಲಿ ಯಾವುದು ಕಡಿಮೆ ಆರ್ ಕನಿಷ್ಠ? 625ರ 12%, ಆಪ್ಷನ್ ಬಿ 500ರ 15%, ಆಪ್ಷನ್ ಸಿ 720ರ 10%, ಆಪ್ಷನ್ ಡಿ 845ರ 9%. ಈ ಕ್ವಶನ್ ಬಂದ್ಬಿಟ್ಟು SSC CGL 26/7/2023 ಶಿಫ್ಟ್ 1ನಲ್ಲಿ ಕ್ವಶನ್ನ ಕೇಳಿದ್ದಾರೆ. ಸೊ ಇವಾಗ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗೋಣ. 12%ರ 625. ಸೊ ಈ 12%ನ ನಾವು ಯಾವ ರೀತಿ ಬರ್ಕೋಬೋದು? ನೋಡಿ, 12%ನ ನಾವು ಯಾವ ರೀತಿ ಬರ್ಕೋಬೋದು? ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲಿ ಇವಾಗ ನಾವು 12%ನ ಯಾವ ರೀತಿ ಬರ್ಕೊತೀವಿ ಅಂದರೆ 12 × 1/100 ಅಂತ ಬರ್ಕೊಳ್ತೀವಿ. ಇದಕ್ಕೆ ನಾವು ಮಲ್ಟಿಪ್ಲೈ ಮಾಡ್ಕೊಳ್ತೀವಿ. ಅವಾಗ ಏನಾಗುತ್ತೆ ಅಂದರೆ 12/100 ಆಗುತ್ತೆ. ಅದೇ ರೀತಿ ನಾನು ಇವಾಗ ಡೈರೆಕ್ಟಾಗಿ ಬರ್ಕೊಂಡಿದ್ದೀನಿ. ಸೊ 12/100 × 625 ಆಯಿತಾ? 625. ಇಲ್ಲಿ ನೋಡಿ, ಇದು ಎಷ್ಟು ಅಂದ್ರೆ 25 4ಲೆ 25 ಅಂದರೆ ನೋಡಿ 25 ಸ್ಕ್ವಯರ್ನ ಮಾಡಿದರೆ ನಮ್ಗೆ ಎಷ್ಟು ಬರುತ್ತೆ? 625. ಸೊ 25 25 × 25 ಮಾಡಿದರೆ 625 ಬರುತ್ತೆ. ಅದೇ ರೀತಿ ಇದು 25ರಿಂದ ಭಾಗ ಆಗುತ್ತೆ. ಹಾಗಾಗಿ 25 4ಲೆ 25 25ಲೆ 625. ಸೊ 4 1ಲೆ 4 3ಲೆ ಆಯಿತಾ? ಇವಾಗ ನೋಡಿ, ಇದನ್ನು ಮಲ್ಟಿಪ್ಲೈ ಮಾಡಿ ಎಷ್ಟಾಗುತ್ತೆ? 25 × 3 ಎಷ್ಟು ಬರುತ್ತೆ? 75 ಬರುತ್ತೆ. ಫಸ್ಟ್ನೇದಕ್ಕೆ ಎಷ್ಟು ಬಂತು ನಮಗೆ? 75 75 ಬಂತು ಆಯಿತಾ? ಇವಾಗ ಸೆಕೆಂಡ್ ಒನ್ ಏನಿದೆ? 15%ರ 500. ಸೊ 15 / 100 × 500. ಈ 2 0ಗೆ 2 0 ಕ್ಯಾನ್ಸಲ್. ಇಲ್ಲಿ ನೋಡಿ, ಇದನ್ನು ಮಲ್ಟಿಪ್ಲೈ ಮಾಡಿ 15 5ಲೆ 75. ಅರ್ಥ ಆಯ್ತಾ? ಸೇಮ್ ಅದೇ ರೀತಿ ನಮಗೆ ಫಸ್ಟ್ ಒನ್ ಎಷ್ಟು ಬಂತು? 75 ಬಂತು. ಸೆಕೆಂಡ್ ಒನ್ ಎಷ್ಟು ಬಂತು? 75 ಬಂತು. ಥರ್ಡ್ ಒನ್ ನೋಡೋಣ ಇವಾಗ. ಆಪ್ಷನ್ ಸಿ ಏನಿದೆ? 10%ರ 720. ನಾನು ಇದನ್ನು ಇಲ್ಲೇ ಕ್ಯಾನ್ಸಲ್ ಮಾಡಿಬಿಡೋದು. ಈ 0 ಕ್ಯಾನ್ಸಲ್ ಮಾಡಿದ್ರೆ 72 ಬರುತ್ತೆ. ನಾನು ಆ ಥರ ಮಾಡೋಕ್ಕೋಗಲ್ಲ. ನಿಮ್ಗೆ ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. 10% ಅಂದರೆ 10ರ 100% × 720 ಆಯಿತಾ? ಇಲ್ಲಿ ನೋಡಿ, ಈ 0ಗೆ ಈ 0 ಕ್ಯಾನ್ಸಲ್ ಆಗುತ್ತೆ. 10ಕ್ಕೆ ಈ 10 ಕ್ಯಾನ್ಸಲ್ ಆಗುತ್ತೆ. ನಮ್ಗೆ ಬರ್ತಕ್ಕಂಥ ಆನ್ಸರ್ ಎಷ್ಟು? 72. ಮೂರನೇದಾಯ್ತಾ? ಇವಾಗ ನಾಲ್ಕನೇದು ಏನಿದೆ? 845ರ 9%. 9 / 100 × 845. ಇಲ್ಲಿ ನೋಡಿ, ಇದನ್ನು ಡೈರೆಕ್ಟಾಗಿ 100ರಿಂದನೇ ಮಲ್ಟಿಪ್ಲೈ ಮಾಡಿಬಿಡಿ. 101ಲೆ 108ಲೆ 800 ಆಗುತ್ತೆ. 0.45 ಬರ್ಕೋಬೇಕಾಗುತ್ತೆ. ಅರ್ಥ ಆಯ್ತಾ? ಅದೇ ರೀತಿ ಇಲ್ಲಿ ನೋಡಿ, 845 / 100 ಬರ್ಕೊಂಡಾಗ 101ಲೆ 108ಲೆ 45 ಅಂತ ಬರ್ಕೊಳ್ತೀವಿ. ಅದೇ ರೀತಿ 8.45 ಬಂತು. ಇದು ಆನ್ಸರ್ ಎಷ್ಟು ಬರುತ್ತೆ? ಇಲ್ಲಿ ನೋಡಿ,
8.45 ಇಂಟು 9 ಮಾಡ್ತಾ ಹೋಗ್ರಿ. 5 9 45 4 9 36 ಒಂದು 4 ಎಷ್ಟಾಗುತ್ತೆ 40 ಆಗುತ್ತೆ. 4 10 8 4 32 ಪ್ಲಸ್ ಅಲ್ಲ ಸಾರಿ 8 9 72 ಪ್ಲಸ್ 4 ಎಷ್ಟಾಗುತ್ತೆ 76 ಆಗುತ್ತೆ. ಇಲ್ಲಿ 2 ಸಂಖ್ಯೆ ಆದಮೇಲೆ ಡಾಟ್ ಕೊಟ್ಟಿದ್ದಾರೆ. ಅದೇ ರೀತಿ 1 2 ಸಂಖ್ಯೆ ಆದಮೇಲೆ ಡಾಟ್ ಕೊಟ್ಟಾಗ ಬರ್ತಕ್ಕಂಥ ಆನ್ಸರ್ ಎಷ್ಟಪ್ಪ ಅಂದರೆ 76 ಆಯಿತಾ. ಮೊದಲನೇ ಸಂಖ್ಯೆ ಆನ್ಸರ್ ಎಷ್ಟು ಬಂತು 75 ಬಂತು. ಎರಡನೇದು ಎಷ್ಟು ಬಂತು 75 ಬಂತು. ಥರ್ಡ್ ಒನ್ ಎಷ್ಟು ಬಂತು 72 ಬಂತು. ಫೋರ್ತ್ ಒನ್ 76 ಬಂತು. ನಮ್ಗೆ ಬೇಕಾಗಿರೋದೇನು ಕಡಿಮೆ. ಇದರಲ್ಲಿ ಯಾವುದು ಕಡಿಮೆ ಬಂದಿದೆ 722. ನಮಗೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ. ಅರ್ಥ ಆಯ್ತಾ. ಎರಡನೇ ಪ್ರಶ್ನೆ 2/3 ಈಸ್ ವಾಟ್ ಪರ್ಸೆಂಟ್ ಆಫ್ 1/3 ಅಂದರೆ 2/3 ಎಂಬುದು 1/3 ಎಷ್ಟು ಶೇಕಡವಾಗಿದೆ. ಆಪ್ಷನ್ ಎ 10%, ಆಪ್ಷನ್ ಬಿ 20%, ಆಪ್ಷನ್ ಡಿ 50%, ಆಪ್ಷನ್ ಡಿ 200%. ಸೊ ಇವಾಗ ನಾವು ನೋಡಿಲಿ ಒಂದು ಎಕ್ಸಾಂಪಲ್. ಎ ಈಸ್ ವಾಟ್ ಪರ್ಸೆಂಟ್ ಆಫ್ ಬಿ. ಸೊ ಇದನ್ನು ನಾವು ಯಾವ ರೀತಿ ಬರ್ಕೋಬೋದು ಅಂತಂದರೆ ಎ ಡಿವೈಡೆಡ್ ಬೈ ಬಿ. ಈ ಪರ್ಸೆಂಟೇಜ್ನ ನಾವು ಇಲ್ಲಿ ತೊಗೊಂಬರ್ಬೇಕಾಗುತ್ತೆ ಇಂಟು 100 ಅಂತ. ಇವಾಗ ನೋಡಿ ಆಯಿತಾ. ಇಲ್ಲಿ ನೋಡಿ ಈ ವ್ಯಾಲ್ಯೂವನ್ನು ಕೊಟ್ಟಿರ್ತಕ್ಕಂಥ ಫಸ್ಟ್ ವ್ಯಾಲ್ಯೂ 2/3 ಇದೆಯಲ್ಲ, ಇದನ್ನು ನಾವು ಎ ಅಂತ ಕನ್ಸಿಡರ್ ಮಾಡಿದಾಗ 1/3 ಅನ್ನೋದು ಬಿ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಎ ಅನ್ನೋದು ಏನಾಗಿರುತ್ತೆ 2/3. ನಾವೇನು ಎ ವ್ಯಾಲ್ಯೂ ಬರ್ಕೊಂಡಿದ್ವಿ. ಇವಾಗ ನಮ್ಗೆ ಬೇಕಾಗಿರೋದು ಬಿ ವ್ಯಾಲ್ಯೂ. ಸೊ ಬಿ ವ್ಯಾಲ್ಯೂನ ನಾವು ಇಲ್ಲಿರ್ತಕ್ಕಂಥ ಈ ಗೀರನ್ನು ಹಂಗೆ ಹಾಕಿ ಈ ಡಿವೈಡೆಡ್ ಬೈ ಇದನ್ನು ಮಾಡಿಕೊಂಡು ಈ 1/3 ನಾವು ಬರ್ಕೊತೀವಿ ಕೆಳಗಡೆ. 1/3 ಎ ವ್ಯಾಲ್ಯೂ ಏನಂತ ಇದೆ ಎ ಈಕ್ವಲ್ ಟು 2/3, ಬಿ ಈಕ್ವಲ್ ಟು 1/3. ಸೊ ಎ ಅನ್ನೋದು 2/3, ಬಿ ಅನ್ನೋದು 1/3. ನಮಗೆ ಬಂದಿರತಕ್ಕಂಥ ಈ 100 ಅದೇ ಥರ ಬರ್ಕೊಳ್ಳಿ. ನೋಡಿ ಇದರಲ್ಲಿ ಇದನ್ನು ಡಿನಾಮಿನೇಟರಲ್ಲಿದೆ, ಇದು ಡಿನಾಮಿನೇಟರಲ್ಲಿದೆ. ಎರಡೂ ಡಿನಾಮಿನೇಟರ್ ಸೇಮ್ ಸಂಖ್ಯೆಯಲ್ಲಿದೆ. ಹಾಗಾಗಿ ಈ ಡಿನಾಮಿನೇಟರ್ ನಾವು ಕ್ಯಾನ್ಸಲ್ ಮಾಡಿಬಿಡ್ತೀವಿ. ಬರ್ತಕ್ಕಂಥ ಈ 2 ಮತ್ತು ಈ 100 2 ಇಂಟು 100 ಅಂದರೆ 100. 2 ಎಷ್ಟಾಗುತ್ತೆ 200 ಆಗುತ್ತೆ. ನಮಗೆ ಆಪ್ಷನ್ ಡಿಯಲ್ಲಿ 100. ಆಪ್ಷನ್ ಡಿ ಅನ್ನೋದು 200% ಕೊಟ್ಟಿದ್ದಾರೆ. ನಮ್ಮ ಆನ್ಸರ್ ಏನು ಆಪ್ಷನ್ ಡಿ. ಮೂರನೇ ಕ್ವಶನ್. ಲೆಟ್ ವೈ ಬಿ 20% ಮೋರ್ ದೆನ್ ಎಕ್ಸ್. ಲೆಟ್ ವೈ ಬಿ 20% ಮೋರ್ ದೆನ್ ಎಕ್ಸ್ ಅಂದರೆ ಈ ಎಕ್ಸ್ಗಿಂತ ವೈ ಅನ್ನೋದು 20% ಜಾಸ್ತಿ ಇದೆ. ಈ 20% ಜಾಸ್ತಿ ಇದೆ. ಇಫ್ ದ ಸೇಮ್ ನಂಬರ್ ಆ್ಯಡೆಡ್ ಟು ಎಕ್ಸ್ ಆ್ಯಂಡ್ ವೈ ದೆನ್ ಎಕ್ಸ್ ಬಿಕಮ್ಸ್ 3/2%. ಎಕ್ಸ್ ಬಿಕಮ್ 3/2% ಇಟ್ ಪ್ರೀವಿಯಸ್ ವ್ಯಾಲ್ಯೂ. ನೌ ದ ನ್ಯೂ ವ್ಯಾಲ್ಯೂ ಆಫ್ ವೈ ಈಸ್ ಡ್ಯಾಶ್ ಟೈಮ್ಸ್ ಇಟ್ಸ್ ಪ್ರೀವಿಯಸ್ ವ್ಯಾಲ್ಯೂ. ಕನ್ನಡದಲ್ಲಿ ವೈ ಎಂಬುದು ಎಕ್ಸ್ಗಿಂತ 20% ಹೆಚ್ಚಾಗಿದೆ. ಎಕ್ಸ್ ಆ್ಯಂಡ್ ವೈಗೆ ಒಂದೇ ಸಂಖ್ಯೆಯನ್ನು ಸೇರಿಸಿದರೆ ಎಕ್ಸ್ ಎಂಬುದು ಅದರ ಹಿಂದಿನ ಮೌಲ್ಯದ 3/2 ಪಟ್ಟು ಹೆಚ್ಚಾಗುತ್ತದೆ. ಈಗ ವೈನ ಹೊಸ ಮೌಲ್ಯವು ಅದರ ಹಿಂದಿನ ಮೌಲ್ಯಕ್ಕೆ ಎಷ್ಟು ಪಟ್ಟು ಕ್ವಶನಲ್ಲಿ ಕೇಳಿದರೆ. ಸೊ ಇವಾಗ ನಾವು ಇದನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಫಸ್ಟ್ ಇಲ್ಲಿ ನೋಡಿ, ಇಲ್ಲಿ ವೈ ಫಸ್ಟ್ ಒನ್ ಏನು ಕೊಟ್ಟಿದ್ದೇನೆ ವೈ ಬಿ 20% ಮೋರ್ ದೆನ್ ಎಕ್ಸ್. ಹಾಗಾಗಿ ನಾವು ವೈಯನ್ನು ಬರ್ಕೊಳ್ಳೋಣ. ವೈಯನ್ನು ಬರ್ಕೊಂಡು ಇಲ್ಲಿ ಎಕ್ಸ್ ಬರ್ಕೊಳ್ಳೋಣ. ಈ ಎಕ್ಸ್ಗಿಂತ ವೈ ಅನ್ನೋದು ಎಷ್ಟು ಪರ್ಸೆಂಟು 20% ಜಾಸ್ತಿ ಆಗಿದೆ, 20% ಜಾಸ್ತಿ ಆಗಿದೆ. ಇವಾಗ ನೋಡಿ ಎಕ್ಸ್ನ 100 ಅಂತ ಕನ್ಸಿಡರ್ ಮಾಡಿದರೆ ವೈನ 120 ಅಂತ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಎಕ್ಸ್ನ ಯಾಕೆ ಸರ್ ನೀವು 100 ಅಂತ ಕನ್ಸಿಡರ್ ಮಾಡಿದ್ರಿ ಅಂತಂದರೆ ಎಕ್ಸ್ನ ನಾವು 100 ಅಂತ ಕನ್ಸಿಡರ್ ಮಾಡೋದ್ರಿಂದ ನಮ್ಮ ಆನ್ಸರ್ ಈಸಿಯಾಗಿ ಬರುತ್ತೆ. ಆಯಿತಾ. ಸೊ ಇವಾಗ ನೋಡಿ ಎಕ್ಸ್ನ ವ್ಯಾಲ್ಯೂ ನಾವು 100 ಅಂತ ಕನ್ಸಿಡರ್ ಮಾಡಿದಾಗ 20%, ಇದಕ್ಕೆ 20% ಜಾಸ್ತಿ ಆದಾಗ ಎಷ್ಟಾಗುತ್ತೆ ವೈ ವ್ಯಾಲ್ಯೂ 120 ಆಗುತ್ತೆ. ಈ 120 ಅನ್ನೋದು ಏನಾಗಿರುತ್ತಪ್ಪ ಅಂತಂದರೆ ಓಲ್ಡ್ ವ್ಯಾಲ್ಯೂ ಆಗಿರುತ್ತೆ. ಇದು ಓಲ್ಡ್ ವ್ಯಾಲ್ಯೂ ಅಂದರೆ ಹಳೆಯ ವ್ಯಾಲ್ಯೂ ಆಗಿರುತ್ತೆ. ಸೊ ಇವಾಗ ನಾವು ನ್ಯೂ ವ್ಯಾಲ್ಯೂನ ಕಂಡುಹಿಡಿಬೇಕು. ನ್ಯೂ ವ್ಯಾಲ್ಯೂನ ಯಾವ ರೀತಿ ಕಂಡುಹಿಡಿಬೋದು. ಇಲ್ಲಿ ನೋಡಿ 100 ಕೊಟ್ಟಿದ್ದಾನ. ಈ 100 ಎಷ್ಟಕ್ಕೆ ಸಮವಾಗಿದೆ 3/2%ಗೆ. ಹಾಗಾಗಿ 100 ಇಂಟು 3/2
2ನ ಬರ್ಕೊಳ್ತೀವಿ. ಈ 3/2ನ ಬರ್ಕೊಂಡಾಗ ನೋಡಿ 2 1 2 50 50 3 ಎಷ್ಟು ಬಂತು 150 ಬಂತು. ಈ 150 ಬಂತು 100ಗೆ 150 ಬಂತು. ಹಾಗಾಗಿ ನಾನು ಎಷ್ಟು ಬರ್ಕೊತೀನಿ 150 ಅಂತ 150 ಅಂತ ಬರ್ಕೊಳ್ತೀನಿ. ನೋಡಿ ಈ 100ಗೆ 150 ಅಂತ ಬರ್ಕೊಂಡಾಗ ಇದಕ್ಕೆ 20% ಜಾಸ್ತಿ. ಸೊ ಹಾಗಾಗಿ ಈ 120ಕ್ಕೆ 170 ಆಗುತ್ತೆ. 170 ಆಗುತ್ತೆ. ಅರ್ಥ ಆಯ್ತಾ? ಸೊ ಇವಾಗ ನೋಡಿ ನಮ್ಗೆ ಬೇಕಾಗಿರೋದೇನು ವೈನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ವೈನ ನ್ಯೂ ವ್ಯಾಲ್ಯೂವನ್ನು ಕಂಡುಹಿಡಿಯ ಈ ಬಂದಿರತಕ್ಕಂಥ ಇದೆಷ್ಟಿದು ಇದು ನ್ಯೂ ವ್ಯಾಲ್ಯೂ ಆಗಿದೆ. ಇದೇನು ಹೊಸ ವ್ಯಾಲ್ಯೂ. ಈ ಹೊಸ ವ್ಯಾಲ್ಯೂ ಆಗಿದೆ. ನಾವು ಇವಾಗ ಏನಂತ ಅವ್ರು ಏನು ಕಂಡುಹಿಡಿ ಅಂತ ಹೇಳಿದರೆ ನೌ ದ ನ್ಯೂ ವ್ಯಾಲ್ಯೂ ಆಫ್ ವೈ ಈಸ್ ಡ್ಯಾಶ್ ಟೈಮ್ಸ್ ಆಫ್ ಪ್ರೀವಿಯಸ್ ವ್ಯಾಲ್ಯೂ. ಆಯಿತಾ? ಇವಾಗ ನೋಡಿ ಈ ಬಂದಿರತಕ್ಕಂಥ ಈ ಸಂಖ್ಯೆಯನ್ನು ನಾವು 120 ಇಂಟು ನಾವು ನ್ಯೂ ವ್ಯಾಲ್ಯೂನ ಕಂಡುಹಿಡಿಯಬೇಕು. ಹಾಗಾಗಿ ನಾವು ಯಾವುದೋ ಒಂದು ಚಿಹ್ನೆ ತೊಗೊಳ್ಳೋಣ. ಕೆ ಅಂತ ಲೆಟರನ್ನು ತೊಗೊಳ್ಳೋಣ. ಆಯಿತಾ? ಕೆ ತೊಗೊಳ್ಳಿ, ಎ ತೊಗೊಳ್ಳಿ, ಬಿ ತೊಗೊಳ್ಳಿ, ಏನಾದರೂ ತೊಗೊಳ್ಳಿ. ಆಯಿತಾ? ಈ 170 ಇದೆಯಲ್ಲ ಈ 170 ನಾವು ಬರ್ಕೊಳ್ಳೋಣ. ಇಲ್ಲಿ ನೋಡಿ ಈ 0ಗೆ ಈ 0 ಕ್ಯಾನ್ಸಲ್ ಆಗುತ್ತೆ. ಕೆ ಈಕ್ವಲ್ ಟು 17 / 12 ಅಂದರೆ ಇಲ್ಲಿ ನೋಡಿ 120 ಇಂಟು ಕೆ ಈಕ್ವಲ್ ಟು 170 ಇದ್ದಾಗ ಈ 0 ಕ್ಯಾನ್ಸಲ್ ಆಗುತ್ತೆ. ಈ ಕೆ ಅನ್ನೋದು ಈ ಕಡೆನೇ ಇದ್ದಾಗ ಈ 12 ಅನ್ನೋದು ಈ ಕಡೆ ಬರುತ್ತೆ. ಈ ಕಡೆ ಬಂದಾಗ ಇದರ ಕೆಳಗಡೆ ಬೇಸ್ ಆಗುತ್ತೆ. ಹಾಗಾಗಿ 17/12 ಆಪ್ಷನಲ್ಲಿ ಎಲ್ಲಿದೆ 17. ಆಪ್ಷನ್ ಡಿ ಎಷ್ಟು 17/12. ಅರ್ಥ ಆಯ್ತಾ? ಪ್ರಶ್ನೆ ಸಂಖ್ಯೆ 4 2200ರ 17 1/2%, 3 1/4%, 33 1/3% ಮೌಲ್ಯವೇನು ಅಂತ ಕೇಳಿದ್ದಾರೆ. ಸೊ ಇವಾಗ ನಾವು ಇದ್ರ ವ್ಯಾಲ್ಯೂ ನಾವು ಕಂಡುಹಿಡಬೇಕಂದ್ರೆ ಇಲ್ಲಿ ನೋಡಿ 7200 ಹಂಗೆ ಬರ್ಕೊಂಡು ಈ 33 ಇದೆ, ಇಲ್ಲಿ 3 1/4 ಇದೆ, 17 1/2 ಇದೆ. ಸೊ ಹಾಗಾಗಿ ಇಂಟು 33 1/3 ನಾವೆಂತ ಬರ್ಕೋಬೋದು 1/3 ಅಂತ ಬರ್ಕೋಬೋದು. ಅದೇ ರೀತಿ 3 1/4 ಯಾವ ರೀತಿ ಬರ್ಕೋಬೋದು ಅಂತಂದರೆ 3 4 12 12 ಒಂದೆಷ್ಟು 13 13/4 ಆಯಿತಾ? 1 ಆಯಿತು 2 ಆಯಿತು. 3 ಎಷ್ಟು 17 1/2 ಅಂತಿದೆ. 17 2 ಎಷ್ಟು 34 34 ಒಂದೆಷ್ಟು 35/2 ಅಂತ ಬರ್ಕೊಳ್ಳಿ. ಆಯಿತಾ? ಇವಾಗ ನೋಡಿ 7200 ಇದೆ. ನಾವು ಇದನ್ನು ಡಿಜಿಟ್ನ ಡಬಲ್ ಮಾಡ್ಕೊಳ್ಳೋಣ. ಇಲ್ಲ 1/3 ಹಂಗೆ ಬರ್ಕೊಂಡು ಈ 1/3ಗೆ 100ನ ಆ್ಯಡ್ ಮಾಡೋಣ, 00. ಅದೇ ರೀತಿ 13ಕ್ಕೆ 13/4 13ಕ್ಕೆ ಹಂಗೆ ಬಿಟ್ಟು ಇದು ಡಬಲ್ ಡಿಜಿಟ್ ಇದೆ, ಇದು ನಮ್ಗೆ ಬೇಕಾಗಿಲ್ಲ. 4 ಸಿಂಗಲ್ ಡಿಜಿಟ್ ಇದೆ, ಅದಕ್ಕಾಗಿ ನಾವು 400ನ ಆ್ಯಡ್ ಮಾಡ್ಕೊಳ್ಳೋಣ. ಇಂಟು 35 ಇದೆ, 35ನ ನಾವು ಹಂಗೆ ಬರ್ಕೊಳ್ಳೋಣ. ಇಲ್ಲಿ ಸಿಂಗಲ್ ಡಿಜಿಟ್ ಇದೆ 2, ಹಾಗಾಗಿ ನಾವು 200 ಅಂತ ಬರ್ಕೊಳ್ಳೋಣ. ಅರ್ಥ ಆಯ್ತಾ? ಸೊ ಇವಾಗ ನಾವು ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡ್ಕೊಂತ ಹೋಗ್ಬಿಡೋಣ. ಇಲ್ಲಿ ನೋಡಿ ಈ 0ಗೆ 0 ಕ್ಯಾನ್ಸಲ್ ಆಯಿತು. ಆಯಿತಾ? 3 4 ಎಷ್ಟು 12 12 2 ಎಷ್ಟು 12 12 ಎಷ್ಟು 12 ಎಷ್ಟು 24 24 1 24 3 24 1 24 3 ಇಲ್ಲಿ ನಮಗೆ ಇನ್ನೂ 100 ಉಳಿದಿದೆ. ಸೊ ಹಾಗಾಗಿ 3 ಇಂಟು 1 ಇಂಟು 13 ಇಂಟು 35/100 ಆಯಿತಾ? 3 13 ಎಷ್ಟು 39 39 ಇಂಟು 35 35 ಇಂಟು 39 1365 /100. ಸೊ ಇವಾಗ 1365 2 ಪಾಯಿಂಟ್ ನೋಡಿ ಕೆಳಗಡೆ 100 ಕೊಟ್ಟಾಗ ಎರಡು ಸಂಖ್ಯೆ 1 2 ಸಂಖ್ಯೆಯನ್ನು ಬಿಟ್ಟು ನಾವು ಡಾಟ್ ಇಟ್ಬಿಟ್ರೆ 13.65. ನಮ್ಮ ಆನ್ಸರ್ ಎಷ್ಟು 13.65. ಆಪ್ಷನ್ ಸಿ. ಇದನ್ನ ಎಲ್ಲಿ ಕೇಳಿದಾನೆ SSC CGL ಮೇನ್ಸ್ 3/2/2022 ಈ ಕ್ವಶನ್ನ ಕೇಳಿದ್ದಾನೆ. ಕ್ವಶನ್ ಅರ್ಥ ಆಯ್ತಾ? ಆನ್ಸರ್ ಅರ್ಥ ಆಗಿರುತ್ತೆ ಅಂದ್ಕೊಳ್ತೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಪ್ರಶ್ನೆ ಸಂಖ್ಯೆ 5 ದ ಫ್ರಾಕ್ಷನ್ ಈಕ್ವಲೆಂಟ್ ಟು 1/5% ಈಸ್ 1/5%ಗೆ ಸಮಾನವಾದ ಭಿನ್ನರಾಶಿ ಯಾವುದು? ಈ ಕ್ವಶನ್ನ SSC CPO 4/10/2023 ಶಿಫ್ಟ್ 1ನಲ್ಲಿ ಕೇಳಿದ್ದಾರೆ.
ಇದೆಷ್ಟು ಸಿಲ್ಲಿ ಕ್ವಶನ್ ಅಪ್ಪ ಅಂತಂದರೆ ಇಲ್ಲಿ ನೀವೇ ನೋಡಿ 1/3%, ಸಾರಿ 1/5%, 1/5%ನ ಫ್ರ್ಯಾಕ್ಷನ್ ಈಕ್ವಲೆಂಟ್ನ ಹೇಳಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ 1/5 ಪರ್ಸೆಂಟೇಜ್ ಅಂದರೆ ಅಂತ ಏನು ಹೇಳಿದ್ದೆ ನಾನು, ಪರ್ಸೆಂಟೇಜ್ನ 100 ಅಂತ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಇದನ್ನು ನಾವು ಈ ರೀತಿ ಕನ್ಸಿಡರ್ ಮಾಡ್ಬೋದಾ, 1/5 ಇಂಟು 1/100 ಅಂತ. ಹಾಂ, ಸರ್ ನೀವು ಹೇಳಿದಿರಲ್ಲ ಸರ್, ನೀವು ಪರ್ಸೆಂಟೇಜ್ ಅಂತಂದರೆ 100 ಆಗಿರ್ಬೋದು ಅಥವಾ 1/100 ಆದರೂ ಆಗಿರ್ಬೋದು, ಎರಡೂ ಪರ್ಸೆಂಟೇಜ್ಗೆ ಸಮಾನವಾಗಿರುತ್ತೆ. ಹಾಗಾಗಿ ನಾನಿಲ್ಲಿ 1/100 ತೊಗೊಂಡಿದ್ದೀನಿ. ಇಲ್ಲಿ ನೋಡಿ, ಈ ಒಂದಕ್ಕೆ ಒಂದು ಹಂಗೆ ಇಟ್ಕೊಂಡು ಈ 5 ಇಂಟು 100 ಎಷ್ಟಾಗುತ್ತೆ, 500 ಆಗುತ್ತೆ. ನಮ್ಮ ಆನ್ಸರ್ ಎಷ್ಟು, 1/500. ಆಪ್ಷನ್ ಸಿ ಏನಾಗಿದೆ, 1/500. ಅರ್ಥ ಆಯ್ತಾ? ಪ್ರಶ್ನೆ ಸಂಖ್ಯೆ 6. The two numbers are respectively 17% and 15% more than a third number. The ratio of two numbers is, ಅಂದರೆ ಎರಡು ಸಂಖ್ಯೆಗಳು ಮೂರನೇ ಸಂಖ್ಯೆಗಿಂತ ಕ್ರಮವಾಗಿ 17%, 50%, 17%, 50% ಹೆಚ್ಚಾಗಿವೆ. ಎರಡೂ ಸಂಖ್ಯೆಗಳ ಅನುಪಾತವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಈ ಕ್ವಶನ್ ಬಂದ್ಬಿಟ್ಟು SSC CGL 19/7/2023 ಶಿಫ್ಟ್ 1 ಕೇಳಿದ್ದಾರೆ. ಸೊ ಇವಾಗ ನಾವು ಇಲ್ಲೇನು ಕೇಳಿದರೆ, ಇವರು ಥರ್ಡ್ ನಂಬರ್ ಅಂದರೆ ರೆಸ್ಪೆಕ್ಟಿವ್ಲಿ 17% ಒಂದ್ಸರಿ ಕೇಳಿದ್ದಾನೆ, 15% ಒಂದು ಟೈಮ್ ಕೇಳಿದ್ದಾನೆ. ನಾವು ಏನು ಕಡಿಬೇಕಂದ್ರೆ ಇದೊಂದರ ರೇಷಿಯೋ ಕಂಡುಹಿಡಬೇಕಾಗುತ್ತೆ. ಸೊ ರೇಷಿಯೋನ ಯಾವ ರೀತಿ ಕಂಡುಹಿಡಿಯೋದು ನೋಡಿ, ಇವಾಗ ನಾವು ಎಕ್ಸಾಂಪಲ್ 1, 2, 3 ಅಂತ 3 ತೊಗೊಂಡ್ವಿ, ಆಯಿತಾ. ಥರ್ಡ್ ನಂಬರ್ ಅಂದರೆ ಈ ಥರ್ಡ್ ವ್ಯಾಲ್ಯೂಗೆ ನೀವು 100 ಅಂತ ಕನ್ಸಿಡರ್ ಮಾಡಿ, ಆಯಿತಾ. 100 ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. 100 ಅಂತ ಕನ್ಸಿಡರ್ ಮಾಡಿದಾಗ ಸೆಕೆಂಡ್ ವ್ಯಾಲ್ಯೂ ಅಂದರೆ ರೆಸ್ಪೆಕ್ಟಿವ್ಲಿ ಸೆಕೆಂಡ್ ವ್ಯಾಲ್ಯೂ ಎಷ್ಟಾಗಿರುತ್ತೆ, 50%. ಅಂದರೆ ಈ 100ಕ್ಕೆ 50% ಜಾಸ್ತಿ ಆಗಿರುತ್ತೆ. ಎಷ್ಟಾಗಿರುತ್ತೆ, 150 ಆಗಿರುತ್ತೆ. ಇಲ್ಲಿ ನೋಡಿ, ಈ 100ಕ್ಕೆ 50 ಆ್ಯಡ್ ಮಾಡಿ, ಎಕ್ಸಾಂಪಲ್ ಎಷ್ಟಾಗುತ್ತೆ, 150. ಅಥವಾ 100ಕ್ಕೆ 17 ಆ್ಯಡ್ ಮಾಡಿ ಎಷ್ಟಾಗುತ್ತೆ, 117 ಆಗುತ್ತೆ. ಅದೇ ರೀತಿ ಇಲ್ಲಿ ನೋಡಿ, 100ಕ್ಕೆ 50% ಹೆಚ್ಚಾಗಿದೆ ಕ್ರಮವಾಗಿ ಅಂತ ಕೇಳಿದಾನೆ ಸೆಕೆಂಡ್ ವ್ಯಾಲ್ಯೂ. ಹಾಗಾಗಿ ನಾವು ಎಷ್ಟು, 150 ಅಂತ ಬರ್ಕೊಳ್ತೀವಿ. ಅದೇ ರೀತಿ ಫಸ್ಟ್ ಒನ್ ಎಷ್ಟು, 17% ಹೆಚ್ಚಾಗಿದೆ. 17%, 100ಕ್ಕೆ 17% ಹೆಚ್ಚಾಗಿದೆ ಅಂತಂದರೆ 117%, 117 ಅಂತ ಬರ್ಕೊಳ್ತೀವಿ. ಇದ್ರ ನಡುವೆ ಅನುಪಾತವನ್ನು ಇಟ್ಕೊಂತ ಹೋಗ್ಬಿಡಿ. ನೋಡಿ, ಇವಾಗ ಈ ಮೂರು ವ್ಯಾಲ್ಯೂವನ್ನು ಅವ್ರು ಕೊಟ್ಟಿದ್ದಾರೆ. ನಮ್ಗೆ ಬೇಕಾಗಿರೋದೇನು, ರೆಸ್ಪೆಕ್ಟಿವ್ಲಿ ಎರಡು ಸಂಖ್ಯೆಗಳ ಅನುಪಾತವನ್ನು ಕಂಡುಹಿಡಿಯಿರಿ ಅಂತ ಅವ್ರು ಕೇಳಿದ್ದಾರೆ. ಎರಡು ಸಂಖ್ಯೆಗಳ ಅನುಪಾತ ಅಂತಂದರೆ ನಮ್ಗೆ ಬೇಕಾಗಿರೋದು 117 ಮತ್ತು 157. ಇದನ್ನು 117 ಒಂದು ಸೈಡಿಗೆ ಬರ್ಕೊಳ್ಳಿ, ಅನುಪಾತವಾಕಿ 150 ಒಂದು ಸೈಡಿಗೆ ಬರ್ಕೊಳ್ಳಿ. ಈ 100ನ ಕನ್ಸಿಡರ್ ಮಾಡಬೇಕಾಗಿಲ್ಲ ನಾವು, ಇದು 100ನ ಬಿಟ್ಟರು ಆನ್ಸರ್ ಬರುತ್ತೆ. ಸೊ ಇವಾಗ 117, 150 ಯಾವ ಮಗ್ಗೆಯಲ್ಲಿ ಹೋಗುತ್ತೆ ನೋಡಿ, ಯಾವ ಮಗ್ಗೆಯಲ್ಲಿ ಹೋಗುತ್ತೆ, ಇದು 3ರ ಮಗ್ಗೆಯಲ್ಲಿ ಹೋಗುತ್ತೆ. 3ರ ಮಗ್ಗೆ ಹೋಗುತ್ತೆ. ಇವಾಗ ನೋಡಿ, 3 3 9, 3 3 9 ಅಂದರೆ 27 ಆಯಿತು. 3 9 27. ಅದೇ ರೀತಿ 3 1 3 15 3 15 50 ಬರುತ್ತೆ. ಎಷ್ಟು ಬಂತು, 39 ಅನುಪಾತ 50. ಆನ್ಸರ್ ಎಷ್ಟು ನಮ್ಮದು, 39 ಅನುಪಾತ 50. ಆಪ್ಷನ್ ಬಿ ಏನಿದೆ, 39 ಅನುಪಾತ 50.